ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಇಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ, ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಅಂತಹ ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾನು ನಿಮಗೆ ಈ ಒಂದು ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೇಳ್ಕೊಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಬನ್ನಿ, ಮೊದಲನೇದಾಗಿ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಒಂದು ಎಕ್ಸಾಂಪಲ್ ನೋಡಿ, ಮಧು ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್ ಅಂತ ಇದೆ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು ಅಂದರೆ, ಯಾವುದೇ ಒಂದು ಆರ್ಟಿಕಲನ್ನು ಫಿಲ್ ಮಾಡಬೇಕು ಅಂದರೆ ಏನು ಬ್ಲ್ಯಾಂಕನ್ನು ಕೊಟ್ಟಿರ್ತಾರಲ್ವ, ಆ ಬ್ಲ್ಯಾಂಕ್ ಆದಮೇಲೆ ಇರ್ತಕ್ಕಂತಹ ಒಂದು ವರ್ಡನ್ನು ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, ಆನೆಸ್ಟ್ ಅಂತ ಇದೆ ಅಲ್ವಾ. ಸೊ ಈ ಒಂದು ಆನೆಸ್ಟ್ ಅಂತಕ್ಕಂಥದ್ದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ನೋಡಿ, ಆರ್ಟಿಕಲ್ಸ್ ಅಂದ ತಕ್ಷಣವೇ ನಿಮಗೆ ನೆನಪಿರಲಿ ಎ ಅಥವಾ ಆ್ಯನ್ ಅಥವಾ ದಗಳನ್ನು ಯೂಸೇಜ್ ಮಾಡೋದು ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಎ ಮತ್ತು ಆ್ಯನ್ಗಳನ್ನು ನಾವು ಇಂಡೆಫಿನಿಟ್ ಆರ್ಟಿಕಲ್ ಅಂತೇವೆ ಮತ್ತು ದ ಅನ್ನು ಡೆಫಿನಿಟ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಮೊದಲಿಗೆ ನೆನಪಿಟ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಫಸ್ಟ್ಗೆ ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಅಥವಾ ಆ್ಯನ್ಗಳನ್ನು ಬಳಸಬೇಕು. ಇಲ್ಲಿ ಆನೆಸ್ಟ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ. ಇದನ್ನು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಅನ್ನೋದನ್ನು ಗಮನಿಸಿ. ನೋಡಿ, ಆನೆಸ್ಟ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಆ ಅಂತಕ್ಕಂತಹ ಒಂದು ವರ್ಡ್ ಏನಿದೆನೋ ಇದೊಂದು ವೊವೆಲ್ ಸೌಂಡ್ ಆಗಿದೆ ವಿದ್ಯಾರ್ಥಿಗಳೇ, ಅಂದರೆ ಸ್ವರ ಆಗಿದೆ. ಯಾವುದೇ ಒಂದು ಪದ ಈ ರೀತಿ ಸ್ವರದಿಂದ ಆರಂಭ ಆಗಿದ್ರೆ ಆಗ ನಾವು ಫಿಲ್ ಮಾಡ್ತಕ್ಕಂತಹ ಆರ್ಟಿಕಲ್ ಯಾವಾಗಲೂ ಕೂಡ ವಿದ್ಯಾರ್ಥಿಗಳೇ ನೋಡಿ ಏನಾಗಿರುತ್ತಪ್ಪ ಅಂದರೆ ಆ್ಯನ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ವೊವೆಲ್ ಇದ್ದರೆ ವಿದ್ಯಾರ್ಥಿಗಳೇ ಆ್ಯನನ್ನು ಫಿಲ್ ಮಾಡಿ. ಇದೊಂದು ಟ್ರಿಕ್ ಆಗಿದೆ, ಸರಿಯಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಆನೆಸ್ಟ್ ಅಂತಕ್ಕಂಥದ್ದು ವೊವೆಲಿಂದ ಸ್ಟಾರ್ಟ್ ಆಗಿದೆ. ಸೊ ನಾವು ಇಲ್ಲಿ ಆ್ಯನನ್ನು ಫಿಲ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಸೊ ಮಧು ಈಸ್ ಆ್ಯನ್ ಆನೆಸ್ಟ್ ಗರ್ಲ್ ಅಂತ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ. ಇನ್ನು ಸೆಕೆಂಡ್ ನೋಡಿ, ಬುಮ್ರಾ ಈಸ್ ಡ್ಯಾಶ್ ಬೆಸ್ಟ್ ಬೌಲರ್ ಇನ್ ಇಂಡಿಯನ್ ಟೀಮ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲೂ ಅಷ್ಟೇ ಬ್ಲ್ಯಾಂಕ್ ಆದಮೇಲೆ ಇರ್ತಕ್ಕಂತಹ ವರ್ಡ್ ಬೆಸ್ಟ್ ಅನ್ನು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಬೆಸ್ಟ್ ಅಂತಕ್ಕಂತಹ ವರ್ಡ್ ಏನಿದೆ ವಿದ್ಯಾರ್ಥಿಗಳೇ ಇದೊಂದು ಅಡ್ಜೆಕ್ಟಿವ್ ಆಗಿದ್ದು ಸೂಪರ್ಲೇಟಿವ್ ಫಾರ್ಮ್ ಅಲ್ಲಿ ಇದೆ ವಿದ್ಯಾರ್ಥಿಗಳೇ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಸೂಪರ್ಲೇಟಿವ್ ಹೇಗೆ ಅಂದರೆ ಗುಡ್, ಬೆಟರ್, ಬೆಸ್ಟ್. ಗುಡ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ ಆಗಿರುತ್ತೆ, ಬೆಟರ್ ಅನ್ನೋದು ಕಂಪ್ಯಾರಿಟಿವ್ ಆಗಿರುತ್ತೆ ಮತ್ತು ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಸೊ ಈ ರೀತಿ ಯಾವುದೇ ಒಂದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬ್ಲ್ಯಾಂಕ್ ಆದಮೇಲೆ ಬಂದಾಗ ನಾವು ಯಾವಾಗಲೂ ಕೂಡ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆನಪಿಟ್ಕೊಳ್ಳಿ, ಇಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದೆ, ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸ್ತೇವೆ. ಬೂಮ್ರಾ ಈಸ್ ದ ಬೆಸ್ಟ್ ಬೌಲರ್ ಇನ್ ಇಂಡಿಯನ್ ಟೀಮ್ ಅಂತೇಳಿ. ಥರ್ಡ್ ಒನ್ ನೋಡಿ, ಐ ಸಾ ಡ್ಯಾಶ್ ಈಗಲ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ಈಗಲ್ ಅಂತಕ್ಕಂಥದ್ದನ್ನು ನಾವು ಕನ್ನಡದಲ್ಲೇ ಗಮನಿಸೋದಾದ್ರೆ ಈಗಲ್ ಅಂತ ಯೂಸ್ ಮಾಡ್ತೀವಲ್ವಾ. ಸೊ ಈ ಅಂತಕ್ಕಂಥದ್ದು ಸ್ವರ ಆಗಿದೆ ವಿದ್ಯಾರ್ಥಿಗಳೇ. ಸ್ವರ ಇದ್ದಾಗ ನಾವು ಆ್ಯನ್ ಅನ್ನು ಫಿಲ್ ಮಾಡಬೇಕು. ಮತ್ತು ಇಲ್ಲಿ ಗಮನಿಸಬಹುದು ನೀವು ದ ಸ್ಕೈ ಅಂತ ಇದೆ, ಯಾಕೆಂದರೆ ಸ್ಕೈ ಅಂದರೆ ಆಕಾಶ. ಆಕಾಶ ಅಂತಕ್ಕಂಥದ್ದು ಒಂದೇ ಒಂದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಸೊ ಅದೊಂದು ಯೂನಿಕ್ ಥಿಂಗ್ ಆಗಿದೆ. ಸೊ ಈ ರೀತಿ ಯೂನಿಕ್ ಥಿಂಗ್ ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸ್ತೇವೆ. ಸೊ ಇಲ್ಲಿ ದ ಇರೋದನ್ನು ನೀವು ಗಮನಿಸ್ತೀರಾ. ಫೋರ್ತ್ ನೋಡಿ, ಶಿ ಬಾಟ್ ಡ್ಯಾಶ್ ನ್ಯೂ ಕಾರ್ ಲಾಸ್ಟ್ ವೀಕ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ನ್ಯೂ ಕಾರ್, ನ್ಯೂ ಅಂತಕ್ಕಂಥದ್ದನ್ನು ನಾವು ನ್ಯೂ ಅಂತೇವಲ್ವಾ. ಸೊ ನ ಅಂತಕ್ಕಂಥ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೊಂದು ಕಾನ್ಸನೆಂಟ್ ಆಗಿದೆ ವಿದ್ಯಾರ್ಥಿಗಳೇ. ಈ ರೀತಿ ಕಾನ್ಸನೆಂಟ್ ಇದ್ದು ಆ ಒಂದು ಪದ ಅಂದರೆ ನಾವೇನು ಫಿಲ್ ಮಾಡ್ತೀವೋ ಆ ಪದದ ಮುಂದೆ ಇರತಕ್ಕಂಥದ್ದು ಒಂದು ಅನ್ನೋ ಮೀನಿಂಗನ್ನು ತೆಗೆದುಕೊಳ್ಳೋ ಹಾಗಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಎ ಅನ್ನು ಫಿಲ್ ಮಾಡ್ತೇವೆ. ಯಾಕೆಂದರೆ ಮೊದಲಿಗೆ ಹೇಳಿದಾಗ ಇಲ್ಲಿ ಕಾನ್ಸನೆಂಟ್ ಇದೆ, ಎ ಅನ್ನು ಫಿಲ್ ಮಾಡ್ತೇವೆ. ನ್ಯೂ ಕಾರ್ ಅಂದರೆ ಒಂದು ಹೊಸ ಕಾರು. ಸೊ ಈ ರೀತಿ ಒಂದು ಅನ್ನೋ ಮೀನಿಂಗನ್ನು ಕೊಡೋ ಹಾಗಿದ್ರೆ ಸೊ ಎ ಅಥವಾ ಆ್ಯನ್ ಈಸ್ ಈಕ್ವಲ್ ಟು ಒನ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಒಂದು ಅನ್ನೋ ಅರ್ಥ ಬರೋ ಹಾಗಿದ್ರೆ ಎ ಅಥವಾ ಆ್ಯನ್ಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವೊವೆಲ್ ಸೌಂಡ್ ಇದ್ದರೆ ಆ್ಯನ್, ಕಾನ್ಸನೆಂಟ್ ಸೌಂಡ್ ಇದ್ದರೆ ಎ. ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇರೋದ್ರಿಂದ ನಾವು ಎ ಅನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಫಿಫ್ತ್ ಒನ್, ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಒಂದು ಸನ್ ಇರತಕ್ಕಂಥದ್ದು ನಿಮಗೆ ತಿಳಿದಿದೆ. ಜಗತ್ತಿನಲ್ಲಿ ಒಂದೇ ಒಂದು ಸನ್ನನ್ನು ನಾವು ಗಮನಿಸ್ತೇವೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಯುನಿಕ್ ಥಿಂಗ್ ಇದ್ದಿದ್ದನ್ನು ಏನಾದರೂ ಕೊಟ್ಟಿದ್ರೆ ಅಂದರೆ ಈ ಸನ್ ಅಂತಕ್ಕಂಥದ್ದು ಒಂದೇ ಒಂದಿದೆ ಅಲ್ವಾ, ಸನ್ ಇರ್ಬೋದು, ಮೂನ್ ಇರ್ಬೋದು, ಸ್ಕೈ ಇರ್ಬೋದು, ಇವೆಲ್ಲ ಯೂನಿಕ್ ಥಿಂಗ್ಸ್ ಆಗಿರ್ತವೆ. ಈ ರೀತಿ ಬಂದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡಬೇಕು. ಸೊ ಯಾವತ್ತಾದರೂ ನಿಮಗೆ ಸನ್ ಅಂತಕ್ಕಂತಹ ಪದ ಕಾಣ್ತು ಅಂದರೆ ವಿಚಾರ ಮಾಡ್ದೇ ಡೆಫಿನಿಟ್ ಆರ್ಟಿಕಲ್
ದ ಅನ್ನ ಯೂಸ್ ಮಾಡಿ. ಅದೇ ರೀತಿ ಇಲ್ಲಿ ಕೊನೆಗೆ ಗಮನಿಸಿ ವಿದ್ಯಾರ್ಥಿಗಳೇ, ದ ಈಸ್ಟ್ ಅಂತ ಇದೆ. ಈಸ್ಟ್ ಅಂತಕ್ಕಂಥದ್ದು ಒಂದು ದಿಕ್ಕಿನ ಹೆಸರು. ನಾರ್ತ್ ಇರ್ಬೋದು, ಈಸ್ಟ್ ಇರ್ಬೋದು, ವೆಸ್ಟ್ ಇರ್ಬೋದು, ಸೌತ್ ಇರ್ಬೋದು. ಈ ಪದಗಳು ಬಂದಾಗ ಯಾವಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಗಮನಿಸಬಹುದು, ದ ಅಂತಕ್ಕಂತಹ ಒಂದು ಆರ್ಟಿಕಲ್ ಕೂಡ ಇಲ್ಲಿರೋದನ್ನ ನಾವು ನೋಡ್ತೇವೆ. ಸೊ ಈ ರೀತಿ ನೀವು ಆರ್ಟಿಕಲ್ಸ್ ಅನ್ನ ಫಿಲ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಈಸಿ ಆಗಿರುವ ಟ್ರಿಕ್ಸ್ ಗಳನ್ನ ಬಳಸಿಕೊಂಡು ಆರ್ಟಿಕಲ್ಸ್ ಅನ್ನ ಫಿಲ್ ಮಾಡಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಮಾಹಿತಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಕೇಳಿದ್ದಾರೆ. ಕಂಡೀಷನಲ್ಗೆ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇಲ್ಲಿ 1 ಅಂಕಕ್ಕೆ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ 4 ಆಯ್ಕೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟು. ಬಟ್ ನಮಗೆ ಇಲ್ಲಿ 2 ಆನ್ಸರ್ಗಳು ಮುಖ್ಯ ಆಗುತ್ತೆ. ಅದು ಯಾವಪ್ಪ ಅಂದರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು. ಸೊ ಇವೆರಡರಲ್ಲಿ ಒಂದು ಆನ್ಸರ್ ಆಗಿ ಬರ್ತಾ ಇರುತ್ತೆ. ಇದು ನಿಮಗೆ ಗಮನದಲ್ಲಿರಲಿ. ಇನ್ನು ಇನ್ನೆರಡು ಆಪ್ಷನ್ ಏನಿರ್ತವೋ ಅಲ್ಲಿ ವಿಲ್ ಹ್ಯಾವ್ ಕೊಟ್ಟಿರ್ಬೋದು, ಶಾಲ್ ಹ್ಯಾವ್ ಕೊಟ್ಟಿರ್ಬೋದು, ಕುಡ್ ಕೊಟ್ಟಿರ್ಬೋದು, ಹೀಗೆ ಬೇರೆ ಪದಗಳನ್ನು ಕೊಟ್ಟಿರ್ತಾರೆ. ನೀವು ಅವುಗಳನ್ನು ತಲೆ ಕೆಡಿಸ್ಕೊಬಿಡಿ. ಯಾಕೆಂದರೆ 3rd ಕಂಡೀಷನಲ್ ನಿಮ್ಮ ಎಕ್ಸಾಮ್ಗೆ ಬರೋ ಒಂದು ಚಾನ್ಸಸ್ ಇರೋದ್ರಿಂದ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವೇ ನಿಮಗೆ ಆನ್ಸರ್ ಆಗಿ ಬರುತ್ತೆ. ಸೊ ಇವೆರಡು ಆನ್ಸರ್ನ ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೇನೆ. ಮೊದಲನೇ ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವೆಶನ್, ಇಫ್ ವಿ ಹ್ಯಾಡ್ ನೋನ್ ಅಬೌಟ್ ದ ಟ್ರಾಫಿಕ್ ವಿ ಡ್ಯಾಶ್ ಟೇಕನ್ ಅ ಡಿಫ್ರೆಂಟ್ ರೂಟ್ ಅಂತ ಇದೆ. ಅಂದರೆ ನೋಡಿ, ಈ ಸೆಂಟೆನ್ಸ್ ನೋಡಿದಾಗ ಮೀನಿಂಗ್ ಏನು ಸಿಗ್ತಾ ಇದೆ, ನಮಗೆ ಮೊದಲಿಗೆ ಟ್ರಾಫಿಕ್ ಬಗ್ಗೆ ಗೊತ್ತಿದ್ದಿದ್ರೆ ನಾವು ಬೇರೆ ರೂಟನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತಕ್ಕಂತಹ ಒಂದು ಮೀನಿಂಗ್ ಒಂದಿಗೆ ಈ ಒಂದು ಸೆಂಟೆನ್ಸ್ ಎಂಡ್ ಆಗುತ್ತೆ. ಸೊ ಈ ರೀತಿ ಇತ್ತು ಅಂತಕ್ಕಂತಹ ಒಂದು ಮೀನಿಂಗ್ ಒಂದಿಗೆ ಎಂಡ್ ಆದರೆ, ಅಂದರೆ ಪಾಸಿಟಿವ್ನಿಂದ ಎಂಡ್ ಆದರೆ ಆಗ ನಾವು ವುಡ್ ಹ್ಯಾವ್ ಅನ್ನು ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ಇದು ನಿಮಗೆ ನೆನಪಿರಲಿ. ಒಂದು ವೇಳೆ ಇಲ್ಲ, ಇರಲಿಲ್ಲ, ಈ ರೀತಿಯ ಒಂದು ನೆಗೆಟಿವ್ ಮೀನಿಂಗ್ ಒಂದಿಗೆ ಎಂಡ್ ಆದರೆ ಆಗ ವುಡಂಟ್ ಹ್ಯಾವ್, ಇಲ್ಲಿ ನಾಟ್ ಅನ್ನು ಗಮನಿಸ್ಬೋದು. ನಾಟ್ ಅಂದರೆ ಇಲ್ಲ ಅಂತ ಅಲ್ವಾ. ಸೊ ಇದೊಂದು ಈಸಿ ಕ್ಲೂ ನಿಮಗೆ ಆಗಿರುತ್ತೆ. ಸೊ ಇಲ್ಲ ಅಂದರೆ ವುಡಂಟ್ ಹ್ಯಾವ್ ಅನ್ನು ಸೆಲೆಕ್ಟ್ ಮಾಡಿ, ಇತ್ತು ಅನ್ನೋ ಮೀನಿಂಗ್ ಬಂದರೆ ವುಡ್ ಹ್ಯಾವ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡಿ, ನಾವು ಬೇರೆ ಟ್ರಾಫಿಕ್ ಬೇರೆ ರೂಟನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂದರೆ ಪಾಸಿಟಿವ್ ಇಂದ ಎಂಡ್ ಆಗಿದೆ ಅಂದ ತಕ್ಷಣವೇ ವುಡ್ ಹ್ಯಾವ್ ಆಯಿತು. ಸೆಕೆಂಡ್ ಒನ್ ನೋಡಿ, ಇಫ್ ದೇ ಹ್ಯಾಡ್ ವೋಕ್ ಅಪ್ ಅರ್ಲಿ, ಅಂದರೆ ಅವರು ಬೇಗ ಎದ್ದಿದ್ದಿದ್ರೆ ದೇ ಡ್ಯಾಶ್ ಮಿಸ್ಡ್ ದ ಟ್ರೈನ್, ಅವರು ಟ್ರೈನನ್ನು ಮಿಸ್ ಮಾಡಿಕೊಳ್ತಾ ಇರಲಿಲ್ಲ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಇರಲಿಲ್ಲ ನೋಡಿ, ಇಲ್ಲ ಅಂತ ಬಂದಿದೆ ಅಂದರೆ ನಾಟನ್ನು ಹುಡ್ಕೊಂಡು ಬಿಡ್ತೇವೆ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ರಲ್ಲಿ ವುಡಂಟ್ ಹ್ಯಾವ್ ಇದೆ. ಸೊ ಅದೇ ಇಲ್ಲಿ ಆನ್ಸರ್ ಆಗಿರುತ್ತೆ. ಇನ್ನೆರಡು ಏನು ಕೀ ಕೊಟ್ಟಿರ್ತಾರೋ ಅಂದರೆ ಆಪ್ಷನ್ಸ್ ಕೊಟ್ಟಿರ್ತಾರೋ ಅವುಗಳನ್ನು ನೀವು ನೋಡೋ ಅವಶ್ಯಕತೆನೇ ಇಲ್ಲ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ ನೋಡಿ, ಇಫ್ ಹಿ ಹ್ಯಾಡ್ ಓನ್ ಅ ಕೋಟ್ ಹಿ ಡ್ಯಾಶ್ ಕಾಟ್ ಅ ಕೋಲ್ಡ್ ಅಂತ ಇದೆ. ಒಂದು ವೇಳೆ ಅವನು ಕೋಟನ್ನು ಧರಿಸಿದ್ದಿದ್ರೆ ಅವನು ಕೋಲ್ಡ್ ಅಂದರೆ ಚಳಿಗೆ ಶೀತಕ್ಕೆ ಒಳಗಾಗ್ತಾ ಇರಲಿಲ್ಲ, ಅವನಿಗೆ ಶೀತ ಬರ್ತಾ ಇರಲಿಲ್ಲ, ನೆಗಡಿ ಆಗ್ತಾ ಇರಲಿಲ್ಲ. ನೋಡಿ, ಇಲ್ಲ ಅನ್ನೋ ಒಂದು ಮೀನಿಂಗ್ ಒಂದಿಗೆ ಎಂಡ್ ಆಗ್ತಾ ಇದೆ. ಸೊ ಇಲ್ಲ ಅಂದ ತಕ್ಷಣವೇ ಆಪ್ಷನ್ ಬಿ ವುಡಂಟ್ ಹ್ಯಾವ್ ಅನ್ನೋದೇ ಆನ್ಸರ್ ಆಗಿ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಫೋರ್ತ್ ನೋಡಿ, ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್ ಶಿ ಡ್ಯಾಶ್ ಫಾರ್ ಗಿವನ್ ಹಿಮ್ ಅಂತ ಇದೆ. ಸೊ ಒಂದು ವೇಳೆ ಅವನು ಕ್ಷಮೆಯನ್ನು ಕೇಳಿದ್ದಿದ್ರೆ ಅವಳು ಕ್ಷಮಿಸಿಬಿಡ್ತಾ ಇದ್ಲು. ನೋಡಿ, ಇದ್ದಳು, ಕ್ಷಮಿಸ್ತಾ ಇದ್ದಳು, ಇರು ಅಂತಕ್ಕಂಥದ್ದು ಇರು ಅಂತ ಬರ್ತಾ ಇದೆ ಅಂದರೆ ಪಾಸಿಟಿವ್ ಇದೆ. ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಐದನೇದು ನೋಡಿ, ಇಫ್ ಹಿ ಹ್ಯಾಡ್ ಟೇಕನ್ ದ ಜಾಬ್ ಆಫರ್, ಅವನು ಒಂದು ವೇಳೆ ಜಾಬ್ ಆಫರನ್ನು ತೆಗೆದುಕೊಂಡಿದ್ದಿದ್ರೆ ಹಿ ಡ್ಯಾಶ್ ಸ್ಟೇಡ್ ಅನ್ಎಂಪ್ಲಾಯ್ಡ್ ಅಂತ ಇದೆ. ಅಂದರೆ ಅವನು ನಿರುದ್ಯೋಗಿಯಾಗಿ ಇರ್ತಾ ಇರಲಿಲ್ಲ. ಇಲ್ಲ ಅಂತ ಇದೆ ಅಂದ ತಕ್ಷಣವೇ ನಾಟನ್ನು ಹುಡುಕ್ತೇವೆ. ಸೊ ಆಪ್ಷನ್ ಬಿ ವುಡಂಟ್ ಹ್ಯಾವ್ ಅನ್ನೋದೇ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಪ್ರಿಪೋಸಿಷನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ ಕೆಲವೊಂದಿಷ್ಟು ಎಕ್ಸರ್ಸೈಸ್ಗಳೊಂದಿಗೆ. ಫಸ್ಟ್ ಕ್ವೆಶನ್ ನೋಡಿ, ವಿ ವಿಲ್ ಮೀಟ್ ಡ್ಯಾಶ್ 5 PM ಅಂತ ಇದೆ. ಇಲ್ಲಿ ನೋಡಿ, ಡ್ಯಾಶ್ ಆದಮೇಲೆ ಇರತಕ್ಕಂತಹ 5 PM ಏನಿದೆನೋ ಇದೊಂದು ಟೈಮಿಂಗ್ ವರ್ಡ್ ಆಗಿದೆ. ಅಂದರೆ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ಟೈಮನ್ನು ತೋರಿಸ್ತಾ ಇದೆ. ಸೊ ಈ ರೀತಿ ಎಕ್ಸಾಕ್ಟ್ ಟೈಮನ್ನು ತೋರಿಸಿದರೆ ವಿದ್ಯಾರ್ಥಿಗಳೇ ನಾವು ಎಟ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೇವೆ. ವಿ ವಿಲ್ ಮೀಟ್ ಎಟ್ 5 PM ಅಂತೇಳಿ. ಸೆಕೆಂಡ್ ಒನ್ ನೋಡಿ, ಹಿ ಹ್ಯಾಸ್ ಬೀನ್ ವೇಟಿಂಗ್ ಡ್ಯಾಶ್ ಆ್ಯನ್ ಅವರ್ ಅಂತ ಇದೆ, 1 ಗಂಟೆಯಿಂದ. ಸೊ ಈ ರೀತಿ ಬಂದಾಗ ಫಾರ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಆ್ಯನ್ ಅವರ್. ಇನ್ನು ಮೂರನೇ ಪ್ರಶ್ನೆ, ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ವಾಲ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ ನೋಡಿ, ಒಂದು ವಾಲ್ ಇದೆ, ಕ್ಯಾಟ್ ಏನು ಮಾಡ್ತಾ ಇದೆ, ಆ ಒಂದು ವಾಲಿನಿಂದ ಆಚೆ ನೋಡಿ ಇಲ್ಲಿ ನಿಂತ್ಕೊಂಡಿರೋದು ಜಂಪ್ ಮಾಡಿಕೊಂಡು ಆ ಕಡೆ ಹೋಗ್ತಾ ಇದೆ. ಅಂದರೆ ಈ ಒಂದು ವಾಲನ್ನು ಅದು ಟಚ್ ಮಾಡ್ತಾ ಇಲ್ಲ, ಅದರ ಮೇಲಿನಿಂದ ಆಚೆ ನೆಗಿತಾ ಇದೆ. ಸೊ ಈ ರೀತಿ ಬಂದಾಗ ಓವರ್ ದ ವಾಲ್ ಅಂಥೇಳಿ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ.
ಓವರ್ ದ ವಾಲ್. ಇನ್ನು ನೆಕ್ಸ್ಟ್ ದೇ ಆರ್ ಟ್ರಾವೆಲಿಂಗ್ ಡ್ಯಾಶ್ ಟ್ರೈನ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವಾಹನದ ಮೂಲಕ ಪ್ರಯಾಣವನ್ನು ಮಾಡೋದಾದರೆ ನಾವು ಬೈ ಅಂತಕ್ಕಂತಹ ಒಂದು ಪ್ರಿಪೊಸಿಷನನ್ನು ಯೂಸ್ ಮಾಡಬೇಕು. ದೇ ಆರ್ ಟ್ರಾವೆಲಿಂಗ್ ಬೈ ಟ್ರೈನ್. ಫಿಫ್ತ್ ಒನ್, ಶಿ ಲಿವ್ಸ್ ಡ್ಯಾಶ್ ಅ ಸ್ಮಾಲ್ ವಿಲೇಜ್, ಅಂದರೆ ಒಂದು ಸಣ್ಣ ಹಳ್ಳಿಯಲ್ಲಿ ಅವಳು ವಾಸವಾಗಿದ್ದಾಳೆ ಅಂತ ಬರುತ್ತೆ. ಸೊ ಇನ್ ಎ ಸ್ಮಾಲ್ ವಿಲೇಜ್ ಅಂತಕ್ಕಂಥದ್ದು ಉತ್ತರ ವಿದ್ಯಾರ್ಥಿಗಳೇ. ಶಿ ಲಿವ್ಸ್ ಇನ್ ಎ ಸ್ಮಾಲ್ ವಿಲೇಜ್. ಅದೇ ರೀತಿ 6 ಒನ್, ದ ಪಾರ್ಟಿ ಈಸ್ ಡ್ಯಾಶ್ ಸ್ಯಾಟರ್ಡೇ. ಸೊ ಈ ರೀತಿ ಯಾವುದಾದ್ರೂ ಒಂದು ಡೇ ಅನ್ನು ಕೊಟ್ಟಾಗ ವಿದ್ಯಾರ್ಥಿಗಳೇ ಆನ್ ಅಂತ, ಅಂದರೆ ಯಾವುದೇ ಒಂದು ವಾರದ ಹೆಸರು ನಿಮಗೆ ಕಂಡಾಗ ಆನ್ ಅಂತಕ್ಕಂತಹ ಪ್ರಿಪೊಸಿಷನನ್ನು ಯೂಸ್ ಮಾಡಬೇಕು. ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೇ. ಇನ್ನು ನೆಕ್ಸ್ಟ್ ನೋಡಿ, fill in the blanks using with the correct form of the verb in brackets ಅಂತ ಕೊಡ್ತಾರೆ. ಸೊ ಇಲ್ಲಿ ಏನಿಲ್ಲ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೋ ಇದರ ಕರೆಕ್ಟ್ ಟೆನ್ಸ್ ಫಾರ್ಮನ್ನು ನೋಡಿಕೊಂಡು ನಾವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ನೋಡಿ, ಶಿ ಡ್ಯಾಶ್ ಅ ಬುಕ್ ವೆನ್ ಐ ಕಾಲ್ಡ್ ಹರ್. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಕಾಲ್ಡ್ ಅಂತಕ್ಕಂತಹ ಒಂದು ವರ್ಬ್ ಏನಿದೆನೋ ಇದು ಪಾಸ್ಟ್ ಟೆನ್ಸಲ್ಲಿ ಇರೋ ಸೆಂಟೆನ್ಸ್ ಅಂತ ನಮಗೆ ಅರ್ಥ ಆಗುತ್ತೆ. ಈಗ ಬಿ ಅಂತಕ್ಕಂತಹ ಒಂದು ವರ್ಬನ್ನು ಕೊಟ್ಟಾಗ ಅಲ್ಲಿ ಬರ್ತಕ್ಕಂಥದ್ದು ಪಾಸ್ಟಲ್ಲಿ ಅಂದರೆ ವಾಸ್ ಅಥವಾ ವರ್ ಆಗಿರ್ತವೆ. ಇವೆರಡರಲ್ಲಿ ಒಂದನ್ನು ಫಿಲ್ ಮಾಡಬೇಕಾಗುತ್ತೆ ಸಬ್ಜೆಕ್ಟನ್ನು ನೋಡಿಕೊಂಡು. ನೋಡಿ ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್ ಆಗಿದೆ, ಸೊ ಇಲ್ಲಿ ವಾಸನ್ನು ಫಿಲ್ ಮಾಡ್ತೇವೆ. ಶಿ ವಾಸ್ ಅಂತ ಆಯಿತು. ಮತ್ತು ಇಲ್ಲಿ ನೋಡಿ ರೀಡ್ ಅನ್ನೋದನ್ನು ING ಫಾರ್ಮಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಶಿ ವಾಸ್ ರೀಡಿಂಗ್ ಅ ಬುಕ್ ವೆನ್ ಐ ಕಾಲ್ಡ್ ಹರ್. ನಾನು ಅವಳಿಗೆ ಕಾಲ್ ಮಾಡಿದಾಗ ಒಂದು ಪುಸ್ತಕವನ್ನು ಓದುತ್ತಾ ಇದ್ದಳು ಅಂತ ಮೀನಿಂಗ್ ಸಿಗ್ತಾ ಇದೆ. ಸೆಕೆಂಡ್ ಒನ್, ಶಿ ಡ್ಯಾಶ್ ಡಿನ್ನರ್ ಎವ್ರಿ ಡೇ. ನೋಡಿ ಪ್ರತಿನಿತ್ಯ ನಡೀತಕ್ಕಂತಹ ಒಂದು ಘಟನೆ ಇದಾಗಿದೆ. ಸೊ ಈ ರೀತಿ ರೆಗ್ಯುಲರ್ ಆಕ್ಟಿವಿಟಿ ಇದ್ದರೆ ನಾವು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೇವೆ. ಮತ್ತು ಶಿ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಹಾಗಾಗಿ ವರ್ಬ್ ಏನಿರುತ್ತೋ ಅದನ್ನು V1 ಫಾರ್ಮಲ್ಲಿ ಬರಿತೇವೆ ಮತ್ತು ಎಸ್ ಅನ್ನು ಸೇರಿಸಬೇಕು, ಯಾಕೆಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ. ಶಿ ಕುಕ್ಸ್ ಡಿನ್ನರ್ ಎವ್ರಿ ಡೇ. ಥರ್ಡ್ ಕ್ವಶನ್, ದೇ ಡ್ಯಾಶ್ ಬಿ ಪ್ಲೇ ಫುಟ್ಬಾಲ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೇನ್ ಅಂತ ಇದೆ. ಇಲ್ಲಿ ಡ್ಯಾಶ್ ಬರಬೇಕಾಗಿತ್ತು ವಿದ್ಯಾರ್ಥಿಗಳೇ. ನೋಡಿ ಏನು ಬರಿಬೋದು, ಫುಟ್ಬಾಲ್ ವೆನ್ ಇಟ್ ಸ್ಟಾರ್ಟೆಡ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಈ ಒಂದು ಸ್ಟಾರ್ಟೆಡ್ ಅಂತಕ್ಕಂತಹ ಒಂದು ಕ್ರಿಯಾಪದವನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ಹೇಳಿದಾಗೆ ಬಿ ಅಂದರೆ ವಾಸ್ ಅಥವಾ ವರನ್ನು ತೆಗೆದುಕೊಳ್ಬೇಕು, ಯಾಕೆಂದರೆ ಪಾಸ್ಟ್ ಟೆನ್ಸ್ ಅಂತ ಆಲ್ರೆಡಿ ತಿಳಿದಿದೆ. ಈಗ ನೋಡಿ ಸಬ್ಜೆಕ್ಟ್ ದೇ ಇದೆ, ಸೊ ನಾವು ಇಲ್ಲಿ ವಾಸನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ವರನ್ನು ತೆಗೆದುಕೊಳ್ತೇವೆ, ಯಾಕೆಂದರೆ ಪ್ಲೂರಲ್ಲಿ ಇರೋದ್ರಿಂದ ದೇ ವರ್ ಅಂತ ಆಯಿತು. ಇನ್ನು ಪ್ಲೇ ಇರೋದನ್ನು ING ಯಲ್ಲಿ ಯೂಸ್ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ. ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್ ಅಂತ ಸಿಗುತ್ತೆ. ಇನ್ನು ಫೋರ್ತ್ ಒನ್, ಹಿ ಡ್ಯಾಶ್ ಸ್ಟಡಿ ಫಾರ್ ದ ಎಕ್ಸಾಮ್ ಆಲ್ ನೈಟ್ ಎಸ್ಟರ್ಡೇ. ನೋಡಿ ವಿದ್ಯಾರ್ಥಿಗಳೇ, ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಸ್ಟಡಿ ಇರೋದನ್ನು ನಾವು ಪಾಸ್ಟ್ ಫಾರ್ಮಲ್ಲಿ ಬರಿಬೇಕು. ಸೊ ಸ್ಟಡೀಡ್ ಅಂತ ಕ್ರಿಯಾಪದವನ್ನು ಬರಿತೇವೆ. ಹಿ ಸ್ಟಡೀಡ್ ಫಾರ್ ದ ಎಕ್ಸಾಮ್ ಆಲ್ ನೈಟ್ ಎಸ್ಟರ್ಡೇ. ಫಿಫ್ತ್ ಒನ್, ಸಂಗೀತ ಡ್ಯಾಶ್ ಟ್ರಾವೆಲ್ ಟು ಹರ್ ಆಫೀಸ್ ರೆಗ್ಯುಲರ್ಲಿ. ವಿದ್ಯಾರ್ಥಿಗಳೇ ಗಮನಿಸಿ, ರೆಗ್ಯುಲರ್ಲಿ ಅಂತ ಪದ ಏನಿದೆನೋ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಸೆಂಟೆನ್ಸ್ ಅಂತ ನಮಗೆ ಕ್ಲೂ ಅನ್ನು ಕೊಡುತ್ತೆ. ಸೊ ಇಲ್ಲಿ ಟ್ರಾವೆಲ್ ಇರೋದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು, ಅಂದರೆ V1 ಫಾರ್ಮಲ್ಲಿ ಬರಿಬೇಕು. ಸಬ್ಜೆಕ್ಟ್ ಏನಿದೆ ನೋಡಿ ಸಂಗೀತ ಅಂತ ಇದೆ, ಸೊ ನಾವು ವರ್ಬ್ಗೆ ಕ್ರಿಯಾಪದಕ್ಕೆ ಏನು ಮಾಡಬೇಕು ಅಂದರೆ ಎಸ್ ಅನ್ನು ಸೇರಿಸ್ತೇವೆ. ಸೊ ಟ್ರಾವೆಲ್ಸ್ ಅಂತೇಳಿ ಬರಿಬೇಕಾಗುತ್ತೆ. ಸಂಗೀತ ಟ್ರಾವೆಲ್ಸ್ ಟು ಹರ್ ಆಫೀಸ್ ರೆಗ್ಯುಲರ್ಲಿ. ಅದೇ ರೀತಿ ನೆಕ್ಸ್ಟ್ ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್. ಅಂದರೆ ಕಾಲಕೇಟಿವ್ ವರ್ಡ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲೇ ನೋಡಿ ಶಾರ್ಪ್ ಅಂತ ಇದೆ. ಸೊ ನಾವು ಇಲ್ಲಿ ಒಂದೊಂದೇ ಪದಕ್ಕೆ ಇದನ್ನು ಅಟ್ಯಾಚ್ ಮಾಡ್ತಾ ಹೋದರೆ ನಮಗೆ ಸರಿಯಾಗಿರುವ ಉತ್ತರ ಸಿಗುತ್ತೆ. ಶಾರ್ಪ್ ಕ್ಲಿಯರ್ ಅಂತ ಸಿಗೋದಿಲ್ಲ. ಶಾರ್ಪ್ ಮೈಂಡ್, ಶಾರ್ಪ್ ರಿವರ್, ಶಾರ್ಪ್ ಸ್ಕಿನ್. ವಿದ್ಯಾರ್ಥಿಗಳಿಗೆ ಗಮನಿಸ್ಬೋದು, ಶಾರ್ಪ್ ಮೈಂಡ್ ಅಂತಕ್ಕಂಥದ್ದನ್ನು ನಾವು ಯೂಸ್ ಮಾಡ್ತೇವೆ. ದಟ್ ಈಸ್ ದ ಕರೆಕ್ಟ್ ಕಾಲಕೇಟಿವ್ ವರ್ಡ್. ಇನ್ನು ಸೆಕೆಂಡ್ ಒನ್ ಹೆವಿ ಇದೆ. ಹೆವಿ ಸ್ಟ್ರಾಂಗ್, ಹೆವಿ ಡೀಪ್, ಹೆವಿ ಫ್ಯಾಟ್, ಹೆವಿ ರೈನ್. ಎಸ್ ವಿದ್ಯಾರ್ಥಿಗಳೇ ನೋಡಿ, ಹೆವಿ ರೈನ್ ಅಂತ ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಇಟ್ ಈಸ್ ದ ಕರೆಕ್ಟ್ ಕಾಲಕೇಟಿವ್. ಇನ್ನು ಥರ್ಡ್ ಒನ್, ಡೀಪ್ ಕಾಫಿ ಬರೋದಿಲ್ಲ, ಡೀಪ್ ಟ್ರಾಫಿಕ್ ಬರೋದಿಲ್ಲ, ಡೀಪ್ ಬ್ರೆತ್. ಎಸ್ ಟೇಕ್ ಎ ಡೀಪ್ ಬ್ರೆತ್ ಅಂತ ಯೂಸ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಡೀಪ್ ಬ್ರೆತ್ ಅನ್ನೋದು ಸರಿಯಾಗಿರುವ ಉತ್ತರ. ಫೋರ್ತ್ ಒನ್, ಕ್ವಿಕ್ ಬ್ರೆತ್ ಅಂತ ಬರೋದಿಲ್ಲ, ಕ್ವಿಕ್ ಡಿಸಿಷನ್. ಎಸ್ ವಿದ್ಯಾರ್ಥಿಗಳು ನೋಡಿ, ಕ್ವಿಕ್ ಆಗಿ ಡಿಸಿಷನ್ ತೆಗೆದುಕೊಳ್ಳೋದು ಅಂತ ನಾವು ಯೂಸ್ ಮಾಡ್ತೇವೆ. ಸೊ ಕ್ವಿಕ್ ಡಿಸಿಷನ್. ಇನ್ನು ನೆಕ್ಸ್ಟ್ ಬ್ರಿಸ್ಕ್ ಅಂದರೆ ನೋಡಿ ಬ್ರಿಸ್ಕ್ ಫಾಸ್ಟ್ ಎರಡು ಮೀನಿಂಗ್ ಸೇಮ್ ಬರುತ್ತೆ, ಬಟ್ ಇದೆಲ್ಲ ಬ್ರಿಸ್ಕ್ ವಾಕ್. ಎಸ್ ವಿದ್ಯಾರ್ಥಿಗಳು ನೋಡಿ, ಬ್ರಿಸ್ಕ್ ವಾಕ್ ಅಂತ ಯೂಸ್ ಮಾಡ್ತೇವೆ, ವೇಗದ ನಡಿಗೆ ಅಂತೇಳಿ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಕಾಲಕೇಟಿವ್ ವರ್ಡ್ಸನ್ನು ನೀವು ಸಾಲ್ವ್ ಮಾಡಬೇಕು. ಇನ್ನು ವಿಚ್ ವರ್ಡ್ ಹ್ಯಾಸ್ 2 syllables ಈ ರೀತಿ ಕೇಳ್ತಾರೆ ವಿದ್ಯಾರ್ಥಿಗಳೇ. 2 syllable ಕೇಳ್ಬೋದು, ಇಲ್ಲ 1 syllable ಕೇಳ್ಬೋದು. ಇಲ್ಲಿ ನಾನು 2 syllableಗೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ಕೊಡ್ತಾ ಇದ್ದೇನೆ ನೋಡಿ. ಕ್ಯಾಟ್, ಕ್ಯಾಟ್ ಒಂದೇ ಒಂದು ಸಿಲೆಬಲ್ ಇದೆ ವಿದ್ಯಾರ್ಥಿಗಳೇ.
ಸೊ ಅಲ್ವಾ. ಸೊ ದಿಸ್ ಈಸ್ 1 ಸಿಲೆಬಲ್. ಆ್ಯಪಲ್, ಗಮನಿಸಿ ವಿದ್ಯಾರ್ಥಿಗಳೇ, ಪಲ್ 2 ಸಿಲೆಬಲ್ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇನ್ನು ಅಂಬ್ರೇಲಾ 3 ಸಿಲೆಬಲ್ ಇದ್ದಾವೆ. ಪಾಲಿಸಿ 3 ಸಿಲೆಬಲ್ ಇದ್ದಾವೆ. ಕೇಳಿರ್ತಕ್ಕಂಥದ್ದು 2 ಸಿಲೆಬಲ್ ವರ್ಡ್, ಹಾಗಾಗಿ ಆ್ಯಪಲ್ ಅನ್ನೋದು ಸರಿಯಾಗಿರುವ ಉತ್ತರ. ಸೆಕೆಂಡ್ ನೋಡಿ, ಬುಕ್ ಇದೆ. ಬುಕ್ ಒಂದೇ ಒಂದು ಸಿಲೆಬಲ್. ವಾಟರ್, ವಿದ್ಯಾರ್ಥಿಗಳು ಗಮನಿಸಿ, ವಾಟರ್ 2 ಸಿಲೆಬಲ್ ಇದ್ದಾವೆ. ಹಾಸ್ಪಿಟಲ್ 3 ಸಿಲೆಬಲ್. ಬಟರ್ಫ್ಲೈ 3 ಸಿಲೆಬಲ್. ನಮಗೆ ಬೇಕಾಗಿರೋದು 2 ಸಿಲೆಬಲ್, ಸೊ ವಾಟರ್ ಇಸ್ ದ ಆನ್ಸರ್. ಇನ್ನು ಥರ್ಡ್ ಒನ್, ಟ್ರೀ 1 ಸಿಲೆಬಲ್. ಆರೆಂಜ್ ಇಲ್ಲಿ 2 ಸಿಲೆಬಲ್. ಫ್ರೂಟ್ ಒಂದೇ ಸಿಲೆಬಲ್. ಎಕ್ಸಸೈಸ್ ನೋಡಿ, ಎಕ್ಸಸೈಸ್ 3 ಸಿಲೆಬಲ್ ಇದ್ದಾವೆ, ಸೊ ಆನ್ಸರ್ ಮತ್ತೆ ಸೇಮ್ ಆರೆಂಜ್ ಸೆಕೆಂಡ್ ಒನ್ ಇರ್ತಕ್ಕಂಥದ್ದೇ ಬರ್ತಾ ಇದೆ. ಇನ್ನು ಫೋರ್ತ್ ಒನ್, ಮೌಂಟೇನ್ ನೋಡಿ, ಮೌಂಟೇನ್ 2 ಸಿಲೆಬಲ್ ಇದೆ. ವಿಂಡೋ ಇಲ್ಲೂ ಕೂಡ 2 ಸಿಲೆಬಲ್ ಇದ್ದಾವೆ. ಟೆಂಪ್ಲೇಟ್ ಇಲ್ಲೂ 2 ಸಿಲೆಬಲ್ ಇದ್ದಾವೆ ವಿದ್ಯಾರ್ಥಿಗಳೇ. ಟೆಲಿವಿಷನ್ ಇಲ್ಲಿ 4 ಸಿಲೆಬಲ್ ಇದ್ದಾವೆ. ಸೊ ವಿದ್ಯಾರ್ಥಿಗಳೇ ಗಮನಿಸಬಹುದು, ಮೌಂಟೇನ್ ಅನ್ನೋದು ಕೂಡ 2 ಸಿಲೆಬಲ್ ಇದೆ. ವಿಂಡೋ ಅನ್ನೋದು 2 ಸಿಲೆಬಲ್. ಟೆಂಪ್ಲೇಟ್ ಅನ್ನೋದು 2 ಸಿಲೆಬಲ್. ನಿಮ್ಮ ಎಕ್ಸಾಮಲ್ಲಿ ಈ ರೀತಿ 2 ಆಯ್ಕೆಗಳು ಇರ್ತಕ್ಕಂಥದ್ದು ಬರೋದಿಲ್ಲ, ಒಂದೇ ಒಂದು ಬರುತ್ತೆ. ಬಟ್ ನಿಮಗೆ ಪ್ರಾಕ್ಟೀಸ್ಗೆ ಇರಲಿ ಅಂತ ನಾನು ಈ ಪದಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇನ್ನು ಫಿಫ್ತ್ ನೋಡಿ, ಕಂಪ್ಯಾನಿ 3 ಸಿಲೆಬಲ್ ಇದ್ದಾವೆ. ಕಂಪ್ಯೂಟರ್ 3 ಸಿಲೆಬಲ್. ಕಾಂಪ್ಲೆಕ್ಸ್ 2 ಸಿಲೆಬಲ್. ಕಮ್ ಒಂದೇ ಸಿಲೆಬಲ್. ಸೊ ಇಲ್ಲಿ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಸಿಲೆಬಲ್ಸನ್ನು ಕೌಂಟ್ ಮಾಡಿ ಬರೀರಿ ವಿದ್ಯಾರ್ಥಿಗಳೇ. ಇನ್ನು ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸಸ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಇನ್ಫಿನಿಟಿವ್ ಅಂದ ತಕ್ಷಣವೇ ತುಂಬ ಸುಲಭ ವಿದ್ಯಾರ್ಥಿಗಳೇ. 2 ಇರಬೇಕು ಪ್ಲಸ್ ವರ್ಬ್ ಇರಬೇಕು. ಇದನ್ನು ನಿಮಗೆ MCQ ಅಲ್ಲಾದರೆ ಕೇಳಿರಲಿ ಅಥವಾ ಒಂದು ಸೆಂಟೆನ್ಸನ್ನು ಕೊಟ್ಟು ಇನ್ಫಿನಿಟಿವನ್ನು ಬರೀರಿ ಅಂತ ಕೊಟ್ಟರೆ ನೀವು ಇದೇ ಒಂದು ಮೆಥಡನ್ನು ಫಾಲೋ ಮಾಡಬೇಕು. ಸೊ ಸೆಂಟೆನ್ಸ್ ನೋಡಿ, ಶಿ ವೆಂಟ್ ಟು ದ ಸ್ಟೋರ್ ಟು ಬೈ ಗ್ರಾಸರೀಸ್. ಮೊದಲನೇದಾಗಿ 2 ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಬಟ್ ನೆಕ್ಸ್ಟ್ ಇರ್ತಕ್ಕಂತಹ ವರ್ಡ್ ಏನಿದೆನೋ ಅದು ವರ್ಬೇ ಆಗಿರಬೇಕು. ಸೊ ಇಲ್ಲಿ ನೋಡಿ, ದ ಸ್ಟೋರ್ ಅನ್ನೋದು ನೌನ್ ಆಗುತ್ತೆ ವಿದ್ಯಾರ್ಥಿಗಳೇ, ಸೊ ಇದು ಬರೋದಿಲ್ಲ. ಮತ್ತು ಬೈ ಅನ್ನೋದು ನೋಡಿ ವಿದ್ಯಾರ್ಥಿಗಳೇ, ಇದು ವರ್ಬ್ ಆಗುತ್ತೆ. ಸೊ ಇಲ್ಲಿ 2 ಬೈ ಅಂತಕ್ಕಂಥದ್ದೇ ಕರೆಕ್ಟ್ ಆಗಿರ್ತಕ್ಕಂತಹ ಇನ್ಫಿನಿಟಿವ್ ಆಗಿರುತ್ತೆ. ಇದನ್ನು ನೀವು ಸರಿಯಾಗಿ ಗಮನಿಸಬೇಕು. ಸೆಕೆಂಡ್ ಒನ್, ಹಿ ಪ್ರಾಕ್ಟೀಸಸ್ ಎವ್ರಿ ಡೇ ಟು ಒಂದೇ ಇದೆ ನೋಡಿ, ಟು ಬಿಕಮ್. ಸೊ ಇದೇ ಇಲ್ಲಿ ಇನ್ಫಿನಿಟಿವ್ ಆಗಿರುತ್ತೆ, ಯಾಕಂದರೆ ಬೇರೆ ಕಡೆ ಎಲ್ಲೂ ಕೂಡ ನಮಗೆ ಯಾವುದೇ ಒಂದು 2 ಅಂತಕ್ಕಂತಹ ವರ್ಡ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಟು ಬಿಕಮ್ ನೋಡಿ, ಬಿಕಮ್ ಅನ್ನೋದು ವರ್ಬ್ ಆಗಿದೆ. ಸೊ ಇಟ್ ಈಸ್ ದ ಆನ್ಸರ್. ಥರ್ಡ್ ಒನ್, ಶಿ ಬಾಟ್ ಅ ನ್ಯೂ ಡ್ರೆಸ್ ಟು ವೇರ್ ಟು ದ ವೆಡ್ಡಿಂಗ್. ಎಸ್ ಇಲ್ಲಿ 2 2 ಕಾಣಿಸ್ತಾ ಇದೆ ನೋಡಿ, ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಟು ವೇರ್, ಎಸ್ ವಿದ್ಯಾರ್ಥಿಗಳೇ, ಇದು ವರ್ಬ್ ಆಗಿದೆ. ವೇರ್ ಅಂತಕ್ಕಂಥದ್ದು ಅಂದರೆ ಧರಿಸು ಅಂತೇಳಿ. ದ ವೆಡ್ಡಿಂಗ್ ಅನ್ನೋದು ನೌನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸುಲಭವಾಗಿ ನಾವು ಕಂಡುಹಿಡಿಬೋದು, ಅದೇನಪ್ಪ ಅಂದರೆ ಟು ವೇರ್ ಅಂತಕ್ಕಂಥದ್ದೇ ಆನ್ಸರ್ ಆಗಿರುತ್ತೆ. ಟು ವೇರ್. ಇನ್ನು ಫೋರ್ತ್ ನೋಡಿ, ದೇ ಆರ್ ಸ್ಟಡಿಯಿಂಗ್ ಹಾರ್ಡ್ ಟು ಪಾಸ್ ದ ಎಕ್ಸಾಮಿನೇಷನ್ ಅಂತ ಇದೆ. ಸೊ ಇಲ್ಲಿ 2 ಒಂದೇ ಕಡೆ ಗಮನಿಸ್ತಾ ಇದ್ದೇವೆ. ಸೊ 2 ಪ್ಲಸ್ ವರ್ಬ್ ಇಲ್ಲೇ ಇದೆ ವಿದ್ಯಾರ್ಥಿಗಳೇ ಅಲ್ವಾ. ಸೊ 2 ಪಾಸ್ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ಸೊ ನೀವು 2 ಪಾಸ್ ಅಂತ ಆನ್ಸರ್ನ ಬರಿತೀರಾ. ಇಲ್ಲಿ ಟು ವೇರ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಇನ್ನು ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಹಿ ವೆಂಟ್ ಟು ಬೆಂಗಳೂರು ಟು ಮೀಟ್ ಹಿಸ್ ಫ್ರೆಂಡ್. ವಿದ್ಯಾರ್ಥಿಗಳೇ ಗಮನಿಸ್ಬೋದು, ಟು ಬೆಂಗಳೂರು 2 ಪ್ಲಸ್ ನೌನ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ 2 ಇದೆ ಪ್ಲಸ್ ಮೀಟ್ ಅನ್ನೋದು ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. 2 ಪ್ಲಸ್ ವರ್ಬ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಆನ್ಸರ್ ಯಾವುದಪ್ಪ ಅಂದರೆ ಟು ಮೀಟ್ ಅನ್ನೋದು ನಮಗೆ ಇನ್ಫಿನಿಟಿವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಗ್ರಾಮರ್ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ನೋಡಿ, ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ. ಮತ್ತು ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಲೆಟ್ಸ್ ಸಿ ಅಗೇನ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.